ಅಂಕಲ್, ನೀವು ಮುಚ್ಚೋಗಿರೋ ಬಾಗಲ್ ಮುಂದೆ ಸಿಟ್ ಮಾಡ್ಕೊಂಡು ನಿಂತಿದ್ದೀರಾ. ಆದ್ರೆ ಮನೇಲಿ ಬೇರೆ ಬಾಗ್ಲಿದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಲ್ಲ ಅಂಕಲ್. ಹೀಗೆ ತಲೆ ಮೇಲೆ ಕೈ ಹೊತ್ತು ಕೂತ್ರೆ ಸಮಸ್ಯೆ ಬಗೆಹರಿಯತ್ತ ವಂದನಾ? ಯಾಕ್ ಬಂದ್ರಿ ಇಲ್ಲಿಗೆ? ನಾನ್ ಬದುಕಿದೀನ ಸತ್ತಿದೀನ ಅಂತ ಬಂದ್ರ? ಬಂದ್ಮೇಲೆ ನಿಮ್ ವ್ಯಂಗ್ಯದ ಮಾತು ಬೇರೆ. ವಂದನಾ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳು. ನಿಮ್ ಮಾತೇನ್ ಕೇಳೋದು? ಪ್ರತಿ ಸಲ ನಿನ್ ಜೊತೆ ನಾನಿದ್ದೀನಿ ವಂದನ ಅಂತ ಹೇಳ್ತಿದ್ರಿ. ಅದನ್ನ ಅಂದು ನನ್ನನ್ನ ಯಾಮಾರ್ಸ್ಬಿಟ್ರಲ್ಲ. ಆ ಕಡೆ ಅರ್ಜುನ್ ತಲೆ ಕೆಡ್ಸಿ ನಿಮ್ ತಂಗಿನ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತಿದ್ದೀರಾ ಅಲ್ವಾ? ನಿಮ್ಮಂತ 2 ತಲೆ ಹಾವನ್ನ ನಂಬಿದ್ದು ನನ್ ತಪ್ಪು. ಹೊರಡೆ ಇಲ್ಲಿಂದ. ಅಯ್ಯೋ ವಂದನಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವರಿಬ್ಬರ ಮದ್ವೆನ ನಾವ್ ಯಾರು ಮಾಡ್ಸಿಲ್ಲ. ಅವ್ರಾಗೆ ಗುಟ್ಟಾಗಿ ಯಾರಿಗೂ ಹೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದಿದ್ದಾರೆ. ಮೊದ್ಲಿಂದನೂ ಆ ಭಾರ್ಗವಿನ ಕಂಡ್ರೆ ನನಗಾಗದಿಲ್ಲ. ನಾವಿಬ್ರು ಅಕ್ಕ ತಂಗಿನೇ ಇರ್ಬೋದು, ಆದ್ರೆ ಇಬ್ರು ಹಾವು ಮುಂಗ್ಸಿ ತರ ಇದ್ವಿ. ಇನ್ನು ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನ? ಸರಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನಿಮ್ಮ ತಂಗಿ ಮತ್ತೆ ಮೈದನನ್ ಮದ್ವೆ ಗೊತ್ತಿಲ್ದೇನೆ ಆಗ್ಬಿಡ್ತಾ? ಅಂದ್ರೆ ಅವಳನ್ನ ಮನೆಗ್ ತುಂಬಿಸ್ಕೊಳ್ವಾಗ ಯಾಕೆ ಸುಮ್ನಿದ್ರಿ? ಹೌದು, ಅವಳ ಹತ್ರ ಸೇರೊತ್ಸಿ ಮನೆ ಒಳಗಡೆ ಕರ್ಕೊಂಡಿದ್ದೀರಾ ಅಲ್ವಾ? ಶಾಸ್ತ್ರ ಮಾಡಿದ್ಯಾರು? ಆರತಿ ಮಾಡಿ ಮನೆಗ್ ತುಂಬಿಸ್ಕೊಂಡಿದ್ಯಾರೋ? ನಾನೇ. ಗುಡ್ ಜಾಬ್. ಅವಳ ಆರತಿ ಮಾಡಿ ಮನೆ ತುಂಬಿಸ್ಕೊಂಡ್ ಬಂದು ಇಲ್ಲೇ ನಾಟಕ ಮಾಡ್ತಿದ್ದೀರಾ. ಯಾಕೆ ಹೀಗ್ ಮಾಡಿದ್ರಿ? ಅಲ್ಲ, ನಾನ್ ಇರ್ಬೇಕಾಗಿರೋ ಜಾಗದಲ್ಲಿ ಅವಳು ಯಾವಳ ಇದ್ದಾಳೆ? ಅದನ್ನ ನೋಡ್ಕೊಂಡು ನೀವ್ ಹೇಗ್ ಸುಮ್ನಿದ್ದೀರಾ? ಇದೆಲ್ಲದಕ್ಕೂ ಕಾರಣ ನನ್ನ ಮಾವ JP ಪಾಟೀಲ್. ಅಂದ್ರೆ ಮಾವ ಇದನ್ನೆಲ್ಲ ಮಾಡ್ತಿರೋದೆ ನಿನಗೋಸ್ಕರ, ವಿಕ್ಕಿಗೋಸ್ಕರ. ಹೀಗೆ ಹೇಳಿ ನಮ್ಮ ಬ್ರೈನ್ ವಾಶ್ ಮಾಡು ಅಂತ JP ಹೇಳಿ ಕಳ್ಸದ್ನ? ಇನ್ನೇನ್ ಮಾಡ್ತಾರೆ ಡ್ಯಾಡ್? ಮುಖ ತೋರ್ಸೋದಕ್ಕೆ ಧೈರ್ಯ ಇಲ್ಲದೆ ಪಾಪ ಇವ್ರನ್ನ ಕಳ್ಸಿರ್ತಾರೆ. ಮಾವ ಸೊಸೆಗೆ ಬಿಟ್ರೆ ಹೊಸ ನಾಟಕದ ಕಂಪ್ನಿನೇ ಶುರು ಮಾಡ್ತೀರ. ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ನನ್ನನ್ನು ಮೀರಿಸ್ತೀರ. ನಿಮ್ ಸಹವಾಸ ಬೇಡ. ನಿಮಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಡಮ್ಮ, ನೀನ್ ಹೊರಡಮ್ಮ. ನೀನು ಹೀಗೆ ಹೇಳಿದ್ರೆ ಸಾಕಾಗಲ್ಲ. ನನ್ನ ಮನೆಯಿಂದ ಹೋಗು ಅಂದಾಗ ನೋಡ್ಕೊಂಡು ಸುಮ್ನೆ ನಿಂತಿದ್ರಲ್ಲ, ಇವ್ರನ್ನು ಈ ಮನೆಯಿಂದ ಆಚೆ ಹಾಗೆ ಆಗ್ಬೇಕು. ವಂದನಾ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿಸ್ಕೊ. ನಾನ್ ಬಂದಿರೋದೇ ನಿನ್ ಮದ್ವೆ ಬಗ್ಗೆ ಮಾತಾಡಕ್ಕೆ. ಸಹಾಯ ಮಾಡಕ್ ಬಂದೋಳ್ ಮಾತ್ ಕೇಳ್ತೀರಾ ಅಥವಾ ಮನೆಯಿಂದ ಆಚೆ ಹಾಕ್ತೀರಾ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ.
ಚಿಕ್ಕಿ, ಹೇ ಅರ್ಜುನ್, ತಿಂಡಿ ತಿಂದ್ಯಾ? ಕೂತ್ಕೋ, ಮೊದ್ಲು ಕೂತ್ಕೋ, ನಾನೇ ಬೆಳೆಸ್ತೀನಿ. ಚಿಕ್ಕಿ, ಒಂದು ನಿಮಿಷ. ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕಿತ್ತು. ಏನ್ ಅರ್ಜುನ್ ಹೀಗೆ ಹೇಳ್ತಿದ್ಯಾ? ಮಾತಾಡು. ಅದು ಭಾರ್ಗವಿನ ನೀವೆಲ್ಲರೂ ಅರ್ಜುನ್, ನಂಗ್ ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ. ಚಿಕ್ಕಿ ಚಿಕ್ಕಿ, ಒಂದು ನಿಮಿಷ ಕೂತ್ಕೊಳ್ಳಿ. ಅಲ್ಲ, ಯಾಕೆ ಚಿಕ್ಕಿ ಭಾರ್ಗವಿ ಅವ್ರ ಹೆಸರು ಕೇಳಿದ್ರೆ ಉರ್ದು ಬೀಳ್ತೀರಾ? ಅಲ್ಲ, ಅವ್ರು ಏನ್ ಮಾಡಿದ್ದಾರೆ ನಿಮ್ಗೆಲ್ಲ? ಯಾಕೆಷ್ಟು ದ್ವೇಷ ಅವ್ರ ಮೇಲೆ? ನೋಡು ಅರ್ಜುನ್, ನನ್ಗೆ ನಿನ್ ಹೆಂಡತಿ ಮೇಲೆ ಏನ್ ದ್ವೇಷನೂ ಇಲ್ಲ, ಆದ್ರೆ ಅವಳು ಈ ಮನೆಗೆ ಸೆಟ್ ಆಗಲ್ಲ. ಚಿಕ್ಕಿ, ಮಾಮ್ ಬೇರೆ ನೀವು ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ನಿಮ್ಗೆ ಗೊತ್ತಲ್ವಾ? ದಯವಿಟ್ಟು ನಾನು ಹೇಳೋದನ್ನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಭಾರ್ಗವಿ ಅವರು ನೀವ್ ಅನ್ಕೊಂಡಿರೋ ತರ ಅಲ್ಲ ಚಿಕ್ಕಿ. ಅವ್ರು ತುಂಬಾ ಒಳ್ಳೆಯವರು. ಇನ್ಫ್ಯಾಕ್ಟ್ ಮದ್ವೆ ಮುಂಚೆನೋ, ನಿಮ್ ಬಗ್ಗೆ ಗೊತ್ತಿಲ್ದಿರೋ ಮುಂಚೆನೋ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅನ್ಕೋತಿದ್ರು. ಅಷ್ಟು ಒಳ್ಳೆಯವ್ರು ಚಿಕ್ಕಿ ಅವರು. ಅವ್ರನ್ನ ತಪ್ಪು ತಿಳ್ಕೊಂಡು, ಹಣ ಸ್ಟೇಟಸ್ ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಅವ್ರನ್ನ ದೂರ ಮಾಡಬೇಡಿ ಚಿಕ್ಕಿ. ಅವ್ರಿಗೊಂದು ಚಾನ್ಸ್ ಕೊಟ್ಟು ನೋಡಿ, ಅವ್ರು ಹೇಗೆಂತ ನಿಮ್ಗೆ ಅರ್ಥ ಆಗತ್ತೆ ಚಿಕ್ಕಿ. ಅರ್ಜುನ್, ನಿನ್ ಮೇಲೆ ನನ್ಗೆ ಪ್ರೀತಿ ಕಾಳಜಿ ಎಲ್ಲ ಇದೆ, ಅದ್ ಸತ್ಯನೇ. ಆದ್ರೆ ನಿನ್ ಹೆತ್ತ ಅಪ್ಪ ಅಮ್ಮ, ನಿರ್ಮಲಾ ಅಕ್ಕ ಮತ್ತೆ JP ಬಾವ, ಅವರಿಬ್ರು ಡಿಸಿಷನ್ನೇ ಫೈನಲ್ಲು. ಅವರಿಬ್ರು ಒಪ್ಕೊಂಡ್ರೆ ನಾವು ಒಪ್ಕೋತೀವಿ. ಮೊದ್ಲು ನೀನ್ ಹೋಗಿ ಅಕ್ಕನ ಒಪ್ಸು. ಮಾಮ್ ಒಪ್ಪಿದ್ರೆ ನೀವು ಒಪ್ಕೋತೀರಲ್ವಾ? ಥ್ಯಾಂಕ್ ಯು ಚಿಕ್ಕಿ, ಥ್ಯಾಂಕ್ ಯು ಸೋ ಮಚ್. ನೀವು ಹೀಗಂದಿದ್ದು ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಧೈರ್ಯ ಮಾಡಿಕೊಂಡು ಅಮ್ಮನ ಜೊತೆ ಮಾತಾಡ್ತೀನಿ. ಅಂಕಲ್, ನೀವು ಮುಚ್ಚೋಗಿರೋ ಬಾಗಲ್ ಮುಂದೆ ಸಿಟ್ಟು ಮಾಡ್ಕೊಂಡು ನಿಂತಿದ್ದೀರ. ಆದ್ರೆ ಮನೇಲಿ ಬೇರೆ ಬಾಗ್ಲಿದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಲ್ಲ ಅಂಕಲ್. ಅಂದ್ರೆ ಅಂದ್ರೆ ನಾನು ನಿನ್ನ ಮತ್ತೆ ರಿತು ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಕಲ್, ನೀವು ಮತ್ತೆ ಮಾವ ಬೀಗ್ರಾಗಕ್ಕೆ ಯಾಕೆ ವಂದನಾ ಮದ್ವೆ ತನಕ ಕಾಯ್ಬೇಕು? ಈಗ್ಲೇ ವಿಕ್ಕಿ ಮತ್ತೆ ರಿತುಗೆ ಮದ್ವೆ ಮಾಡಿಸ್ಬಿಡಿ. ಬಿರುಕು ಬಿಟ್ಟಿರೋ ನಿಮ್ಮ ಬಾಂಧವ್ಯನೂ ಗಟ್ಟಿಯಾಗತ್ತೆ. ನೀವಿಬ್ರು ಜೋಡಿಯಾಗಿದ್ರೆ ಚಿಟ್ಕೆ ಚಿಟ್ಕೆ ಹೊಡೆಯೋದ್ರೊಳಗಡೆ ಕೇಸ್ನ ಭಸ್ಮ ಮಾಡ್ಬಿಡ್ಬೋದು. ಮತ್ತೆ ಆ ಭಾರ್ಗವಿ? ಮೊದ್ಲೇ ಭಾರ್ಗವಿಗೆ ನಮ್ಮನ್ ಕಂಡ್ರೆ ಆಗೋದಿಲ್ಲ. ಕೇಸು ಮುಗೀತು, ನಾವೆಲ್ಲರೂ ಸಂಬಂಧಿಕರಾದ್ವಿ ಅಂದ್ಮೇಲೆ ಅವಳಗ್ ನಮ್ಮನೇಲಿ ಏನ್ ಕೆಲ್ಸ? ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಟಾಟಾ ಬಾಯ್ ಬಾಯ್ ಅಂತ ಮನೆಯಿಂದ ಹೊರಗೆ ಹೋಗ್ತಾಳೆ. ಅರ್ಜುನ್ ಭಾರ್ಗವಿ ದೂರ ಆದ್ಮೇಲೆ ಏನ್ ಮಾಡೋಣ ಅಂತೀರಾ? ನನ್ನ ಮತ್ತೆ ಅರ್ಜುನ್ ಮದ್ವೆ? ಆದ್ರೂ ಮಗಳ ಮದ್ವೆಗಿಂತ ಮುಂಚೆ ಮಗನ್ ಮದ್ವೆ ಹೇಗ್ ಮಾಡೋದು? ಡ್ಯಾಡ್, ಇರೋದಿದ್ದು ಒಂದೇ ಪ್ಲಾನ್ ಅಂದ್ಮೇಲೆ ವಿಕ್ಕಿ ಮದ್ವೆ ಮಾಡ್ಸಕ್ ಏನ್ ಪ್ರಾಬ್ಲಮ್ಮು? ಡ್ಯಾಡ್, ಒಟ್ನಲ್ಲಿ ಏನಾದ್ರೂ ಆಗ್ಲಿ ನನ್ನ ಅರ್ಜುನ್ ನಂಗೆ ಸಿಗ್ಬೇಕಷ್ಟೇ. ಡ್ಯಾಡ್, ಒಪ್ಕೊಳ್ಳಿ ಡ್ಯಾಡ್, ಪ್ಲೀಸ್. ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಮತ್ತೆ ನೀವೆಲ್ಲ ಕೈ ಕೊಡಲ್ಲ ಅನ್ನೋದು ಗ್ಯಾರಂಟಿ ಏನು? ನಾವು ಕೊಡೋ ಗ್ಯಾರಂಟಿಗಳ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ಆದ್ರೆ ನೀವು ಪ್ಲಾನ್ ಮಾಡೋದಕ್ಕೆ ನನ್ನ ಮಗಳನ್ನು ಒತ್ತೆ ಇಡೋಕ್ಕಾಗಲ್ಲ. ಅಂಕಲ್, ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಮಾವ ವಿಕ್ಕಿ ಮತ್ತೆ ರಿತು ಮದ್ವೆ ಮಾಡೋಕ್ಕೂ ತಯಾರಿದ್ದಾರೆ. ಆದ್ರೂ ಇನ್ನೂ ಮಾವನ್ ಮೇಲೆ ಸಂದೇಹನ ಅಂಕಲ್?
ಡ್ಯಾಡ್, ನಾನೇ ನಂಬ್ತಿದ್ದೀನಲ್ಲ, ಒಪ್ಕೊಳ್ಳಿ ಡ್ಯಾಡ್. ಡ್ಯಾಡ್, ಮದ್ವೆಗೆ ನನ್ನ ಒಪ್ಪಿಗೆನೂ ಇದೆ. ಅಂಕಲ್, ಒಂದ್ ವೇಳೆ ನಮ್ಮ ಪ್ಲಾನ್ 0.001% ಫ್ಲಾಪ್ ಆದ್ರೂ ನಮ್ಮ ಮನೆ ಮಗಳು ನಿಮ್ಮನೇಲೇ ಇರ್ತಾಳೆ. ಅದನ್ನ ಸ್ವಲ್ಪ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಂಡ್ರೆ ಅರ್ಜುನ್ ದಾರಿಗ್ ಬರ್ತಾನೆ. ಕೆಲ್ಸದವಳನ್ನೇ ತಂಗಿ ಅಂತಿದ್ದೋನು ಸ್ವಂತ ತಂಗಿ ಜೀವನ ಹಾಳಾಗೋಗ್ಬಿಡ್ತಾನ? ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ? ಬರೀ ಕೈಯಲ್ಲಿ ಮುಟ್ಟಕ್ ಹೋಗ್ತಿದ್ರಲ್ಲ ಅದನ್ನ. ಅಯ್ಯೋ, ನಾನು ನೋಡ್ಲೇ ಇಲ್ಲಮ್ಮ. ಅತ್ತೆಗೆ ಕಷಾಯ ಮಾಡ್ಕೊಡೋದಿತ್ತು, ನಾನು ಮಾಡ್ತೀನಿರು. ಅತ್ತೆ ಯಾಕಂತ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ನಾನು ಯಾಕಳ್ಳಿ? ಅತ್ತೆ, ನೀವ್ ಸುಳ್ಳು ಹೇಳಿದ್ರು ನಿಮ್ ಕಣ್ ಸುಳ್ಳು ಹೇಳುತ್ತಾ ಹೇಳಿ? ಈ ಮನೇಲಿ ನನ್ನ ಕಷ್ಟ ಕೇಳಿ ಹಂಚ್ಕೊಂಡ್ರಿ ಅಲ್ವಾ? ಇವಾಗ ನಿಮ್ಮ ಕಷ್ಟದಲ್ಲೂ ನನಗೊಂಚೂರು ಪಾಲ್ ಕೊಡಿ.